ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ 2026 ಧನುಷ್ ರಾಶಿಗೆ ಯಾವ್ಯಾವ ಫಲಗಳದ್ದು ಇದೆ ಅನ್ನೋದು ಕಾತರದಿಂದ ಕಾಯ್ತಾ ಇರ್ತೀರ ನೀವು. ನೋಡಿ, ಧನುಷ್ ರಾಶಿ ಅಂತ ಬಂದಾಗ ಧನುಷು ಅಂದರೆ ಬಾಣಾಕಾರವಾಗಿರ್ತಕ್ಕಂಥದ್ದು. ಅದರಲ್ಲೂ ಮನುಷ್ಯ ತಗ್ಗಿ ಬಗ್ಗಿ ನಡಿಬೇಕಾಗಿರೋ ಬಾಣಾಕಾರ ಅಂದ್ರೇನು, ದೇಹವನ್ನು ಮಡಚಿ ಇರ್ತಕ್ಕಂಥದ್ದೇ ಧನುಷ್ ರಾಶಿ. ಯಾವಾಗ ನಾವು ನಾನತ್ವ ಅನ್ನೋದು ಬರುತ್ತೆ ಧನುಷ್ ರಾಶಿಯಲ್ಲಿ, ಅವರೆಲ್ಲರಿಗೂ ತೊಂದರೆ ಕಟ್ಟಿಟ್ಟ ಬುತ್ತಿ ಇರ್ತಕ್ಕಂಥದ್ದು. ಯಾವಾಗ ನೀವು ಅಂತಕ್ಕಂಥದ್ದು ಮಾತಾಡಿದಾಗ ಖಂಡಿತವಾಗೂ ಅದಕ್ಕೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಮೊದಲನೇದಾಗಿ ಈ 3 ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಯಾವ್ಯಾವ ಗೋಚಾರ ಫಲಗಳು, ಯಾವ್ಯಾವ ಫಲಗಳು ಹೆಂಗಿರುತ್ತೆ, ಗೋಚಾರ ಫಲ ಯಾವ ರೀತಿ ಬರುತ್ತೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ನೋಡಿ, ಧನುಷ್ ರಾಶಿಗೆ 3 ನಕ್ಷತ್ರಗಳು ಕಾಣಿಸ್ತಕ್ಕಂಥದ್ದು. ಒಂದು ಉತ್ತರಾಷಾಢ ನಕ್ಷತ್ರ, ಒಂದು ಪೂರ್ವಾಷಾಢ ನಕ್ಷತ್ರ, ಇನ್ನೊಂದು ಮೂಲ ನಕ್ಷತ್ರ ಬರ್ತಕ್ಕಂಥದ್ದು. ನೋಡಿ, ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ನೋಡಿ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಗುಪ್ತ ಜನಾಂಗಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಗುರುವಿನ ಬಲ ಇದ್ದರೂ ಕೂಡ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಹೆಣ್ಣು ಮಕ್ಕಳಲ್ಲಿ ಗರ್ಭವತಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲೂ ಕೂಡ ಅಭಾಷಣ ಆಗ್ತಕ್ಕಂಥ ಯೋಗ ಫಲ ಜಾಸ್ತಿ ಇರ್ತಕ್ಕಂಥದ್ದು. ದಯವಿಟ್ಟು ಹುಷಾರಾಗಿರಬೇಕು. ಕಾಲಕ್ಕೆ ನೀವು ವೈದ್ಯರಲ್ಲಿ ತೋರಿಸ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಕೆಲವರು ಹೇಳ್ತಾರೆ ಧನುಷ್ ರಾಶಿಯಲ್ಲಿ ಈ ವರ್ಷ ತುಂಬ ಚೆನ್ನಾಗಿದೆ, ಎಲ್ಲ ಮಾಡ್ತಾರೆ ಅಂತಾರೆ. ಖಂಡಿತವಾಗೂ ಇಲ್ಲ. ಗುರು ವಕ್ರಸ್ಥಾನದಲ್ಲಿರ್ತಕ್ಕಂಥದ್ದು ಮಿಶ್ರ ಫಲವನ್ನು ಕೊಡ್ತಾನೆ. ಒಂದು ಕಡೆ ಕೊಡ್ತಾನೆ, ಒಂದು ಕಡೆ ಕಿತ್ಕೊಳ್ತಾನೆ, ಇನ್ನೊಂದು ಕಡೆ ನಿಮಗೆ ಖರೀದಿ ಮಾಡ್ತಾನೆ, ಅದೇ ಜಮೀನು ಇನ್ನೊಂದು ಕಡೆ ಮಾರಾಟ ಮಾಡಿರ್ತಾನೆ. ಸಡನ್ನಾಗಿ ಏನಾದರೂ ಒಂದು ತೊಂದರೆಯನ್ನು ಕೊಟ್ಬಿಡ್ತಾನೆ. ನೋಡಿ, ಇವತ್ತು ಪ್ರಯಾಣ ನಾವು ಮಾಡ್ತಾಯಿದ್ದೀವಿ, ಇವತ್ತು ಇಂಥ ಸ್ಥಳಕ್ಕೆ ಹೋಗ್ಬೇಕು ಒಂದು ದಿನವೇ ಕಟ್ ಮಾಡ್ತಾನೆ. ಬೇರೆಯವ್ರು ಯಾರು ಬಂದು ನಿಮ್ಮ ಮನೆ ಹತ್ರ ಕಾಯ್ತಾ ಇರ್ತಾರೆ. ಆ ರೀತಿ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು, ಗುರಿ ಇಲ್ಲದೇ ಇದ್ದಂಗೆ ಮಾಡ್ತಕ್ಕಂಥದ್ದು ಧನುಷು ರಾಶಿಯವ್ರಿಗೆ. ನಾವೊಂದು ಗುರಿಯನ್ನು ಇಟ್ಕೊಂಡಿರ್ತೀವಿ, ಒಂದು ಏಮ್ ಅಂತ ಇಟ್ಕೊಂಡಿರ್ತೀವಿ. ನಾವು ಈ ಗುರಿಯನ್ನು ತಲುಪಬೇಕು, ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ, ಅಲ್ಲಿ ಮಿಶ್ರ ಫಲವನ್ನು ಕೊಡ್ತಕ್ಕಂಥವನು ಗುರು. ಧನುಷ್ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ 3 ನಕ್ಷತ್ರದಲ್ಲಿರ್ತಕ್ಕಂಥ ರೈತಾಪಿ ವರ್ಗದವ್ರಿಗೆ ಸ್ವಲ್ಪ ಹುಷಾರಾಗಿರಬೇಕು. ನೀವು ಎಲ್ಲಾದರೂ ಕೆಲಸ ಮಾಡೋದ ಸಮಯದಲ್ಲಿ ಹಾವುಗಳು ನಿಮಗೆ ಕಾಣಿಸ್ತಕ್ಕಂಥದ್ದು, ದಯವಿಟ್ಟು ಅಲ್ಲಿಂದ ಸರ್ಪಗಳಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು ಉತ್ತಮ. ಪ್ರಾಣಿಗಳಿಂದ ಹಾನಿ ಅಂತ ಹೇಳ್ತದೆ ರೈತಾಪಿ ವರ್ಗದವ್ರಿಗೆ. ನೀವು ಸಾಕ್ತಾ ಇರ್ತಕ್ಕಂಥ ಎತ್ತು ಅಕಸ್ಮಾತ್ ಹೊಲ ಉಳ್ಬೇಕಾದ್ರೆ ಅದೇ ನಿಮಗೆ ಎತ್ತಿ ಬಿಸಾಕ್ಬಿಡುತ್ತೆ, ಕಾಲಿನಿಂದ ಒದ್ದು ಬಿಡುತ್ತೆ. ಹುಷಾರಾಗಿರಬೇಕು ಅಂತ ಧನುಷ್ ರಾಶಿಯಲ್ಲಿರ್ತಕ್ಕಂಥ ರೈತಾಪಿ ವರ್ಗದವ್ರಿಗೆ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ವಾಹನದಲ್ಲಿ ಟ್ಯಾಕ್ಟರನ್ನು ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಚಲಾವಣೆಯನ್ನು ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ನೋಡಿ, ಗುರುಬಲ ಇರಬೇಕು. ಶನಿ ಇದ್ರೂ ನಡೆಯುತ್ತೆ, ಗುರು ತತ್ವ ಗುರು ಬಲವನ್ನು ಇಲ್ಲದೆ ಇದ್ದಾಗ ಅವನು ಯಾವುದೇ ಕಾರಣಕ್ಕಾಗಲಿ ಅವನಿಗೆ ಬ್ಲಾಕ್ ಆಗಿಬಿಡುತ್ತೆ. ಎಲ್ಲ ಮೈಂಡೆಲ್ಲನೂ ಬ್ಲರ್ ಆಗಿಬಿಡುತ್ತೆ. ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಆಗಲ್ಲ. ಗುರು ಇರಬೇಕು. ಗುರು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಆ ರಾಶಿ ನಕ್ಷತ್ರದಲ್ಲಿ ಗುರುನೇ ಅಧಿಪತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಶಿವನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು. ಕಾಲ ಭೈರವೇಶ್ವರನಿಗೆ ರಾಹು ಕಾಲದಲ್ಲಿ ಕೂಷ್ಮಾಂಡ ದೀಪಗಳನ್ನು ಅಣಿಸ್ತಕ್ಕಂಥದ್ದು, ಅದರಲ್ಲಿರ್ತಕ್ಕಂಥ ಬಿಳಿದು ವರ್ಣವೆಲ್ಲ ತೆಗೆದು 2 ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯಿಂದ ದೀಪವನ್ನು ಮಾಡ್ತಕ್ಕಂಥದ್ದು ಧನುಷ್ ರಾಶಿಯವ್ರಿಗೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಆಮೇಲೆ ಅಣ್ಣ ತಮ್ಮಂದಿರಲ್ಲಿ ಕಲಹ ಬರ್ತಕ್ಕಂಥದ್ದು. ಆಮೇಲೆ ಧನುಷ್ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ನೀವು ಪ್ರೀತಿ ಪಾತ್ರರಿಗೆ ಯಾರಿಗೆ ನೀವು ತುಂಬ ಇಷ್ಟಪಟ್ಟಿರ್ತೀರಿ ಅವರಿಂದನೇ ನಿಮಗೆ ನೋವಾಗ್ತಕ್ಕಂಥದ್ದು. ನೀವು ಅವ್ರಿಗೆ ನೋವು ಕೊಟ್ಟು ಅವರು ನಿಮ್ಮನ್ನು ನೋವು ಕೊಟ್ಟು ನಿಮ್ಮಿಬ್ಬರಲ್ಲೂ ಕೂಡ ನೋವನ್ನು ಕಾಣ್ತಕ್ಕಂಥದ್ದು. ಅವರು ಯಾರೇ ಬೇರೆ ರಾಶಿಯವರಾಗಿರಲಿ, ಆದರೆ ನಿಮ್ಮಿಂದ ಅವರು ನೋವು ಅನುಭವಿಸ್ಬಿಟ್ಟು ಜೀವನ ಪರ್ಯಂತ ಕೊರಗುವಂಥ ಸ್ಥಿತಿ ನಿಮ್ಮಿಂದ ಆಗ್ತಕ್ಕಂಥದ್ದು. ದಯವಿಟ್ಟು ನಿಮಗೆ ಯಾರು ಪ್ರೀತಿ ಕೊಡ್ತಾರೆ ಅವ್ರನ್ನ ಹೆಚ್ಚಿಗೆ ಕಾಳಜಿಯಾಗಿ ವಹಿಸಿ, ಅವ್ರಿಗೆ ಪ್ರೀತಿಯನ್ನು ಕೊಡಿ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದು ಹೆಣ್ಣುಮಗಳು ಒಬ್ಬರಿಗೆ ಇಷ್ಟಪಟ್ಟಿರ್ತಾರೆ, ಪ್ರಪೋಸ್ ಮಾಡಿರ್ತಾರೆ, ಅವನು ಜೀವನ ಪರ್ಯಂತ ಇವಳ ಜೊತೆಯಲ್ಲಿ ನಾನು ಚೆನ್ನಾಗಿರಬೇಕು ಅಂತ ಸಕಲ ಐಶ್ವರ್ಯಗಳನ್ನು ನಿಮಗೆ ಕೊಟ್ಟಿರ್ತಾನೆ, ಏನೇನು ಬೇಕು ಎಲ್ಲ ತಂದು ಕೊಟ್ಟಿರ್ತಾನೆ. ಆದರೆ ನೀವೇನು ಮಾಡ್ತೀರಿ, ಈ ಒಂದು ಗುರುವಿನ ವಕ್ರಸ್ಥಾನ ಇರಬೇಕಾದ್ರೆ ಬೇರೆ ಪುರುಷನನ್ನು ಸವಾನ ಮಾಡ್ತಕ್ಕಂಥದ್ದು, ಈ ಹುಡುಗನ್ನ ಮರಿತಕ್ಕಂಥದ್ದು ದಯವಿಟ್ಟು ಮಾಡಿದಾಗ, ಅದರಲ್ಲೂ ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ನಾನು ಅನ್ವಯಿಸುತ್ತಿದ್ದು ಹೇಳೋದು, ಹುಷಾರಾಗಿರಬೇಕು. ದ್ರೋಹವನ್ನು ಮಾಡ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ಅವರಿಗೆ ವಂಚನೆ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ. ನೀವು ಪ್ರೀತಿಸಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಅವ್ರಿಗೆ ಮನಸ್ಸಿಗೆ ನೋವಾಗದ ಇದ್ದಂಗೆ ನಡ್ಕೊಳ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಎಸ್ಪೆಷಲಿ
ಹೆಣ್ಣು ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಾರಿಯಲ್ಲಿ ನಾನು ಅನ್ನೋ ಅಹಂಕಾರವನ್ನು ತೋರಿಸ್ತಕ್ಕಂಥದ್ದು, ಅಹಂಕಾರದಿಂದ ಮೆರೀತಕ್ಕಂಥದ್ದು ಸೂಕ್ತವಾದಲ್ಲ. ನಾನು ಅಂತ ಮೆರೆಯಬಾರ್ದು ಯಾರೇ ಆಗಲಿ. ಹಾಗಾಗಿ ಧನುಷ್ ರಾಶಿಯಲ್ಲಿರ್ತಕ್ಕಂಥ ಪುರುಷರು ಕೂಡ ನಾನತ್ವ ಬರ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೆಲವರು ಎಷ್ಟು ಅವರಲ್ಲಿ ನಾನು ಅನ್ನೋದು ತುಂಬಿಕೊಂಡಿರುತ್ತೆ, ಆವಾಗ ಅಂತ್ಯ ಕಟ್ಟಿಟ್ಟ ಬುತ್ತಿ ಅದು. ಹಾಗಾಗಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಅದರಲ್ಲೂ ಹೆಣ್ಣು ಮಕ್ಕಳು ಹುಷಾರಾಗಿರಬೇಕು. ಅವರಿಗೆ ದೇಹಕ್ಕೆ ಸಂಬಂಧಪಟ್ಟಂಗೆ ಕಾಯಿಲೆಗಳು ಕಾಣಿಸ್ತಕ್ಕಂಥದ್ದು, ಗುಪ್ತ ಜನಾಂಗಗಳಿಗೆ ಕಾಯಿಲೆ ಬರ್ತಕ್ಕಂಥದ್ದು, ನೀವು ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಶ್ರವಣವನ್ನು ಪಾಡ್ತಕ್ಕಂಥದ್ದು, ಆ ಗುರುವಿನ ಮೂಲ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೆ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಈ ದಕ್ಷಿಣ ಮೂರ್ತಿಯನ್ನು ದರ್ಶನ ಮಾಡ್ತಕ್ಕಂಥದ್ದು, ಗುರು ದತ್ತಾತ್ರೇಯನಿಗೆ ಆಲಯಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಭಿಕ್ಷಾಟನೆಗಳನ್ನು ಮಾಡಿ ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು ಈ ಮೂರೂ ನಕ್ಷತ್ರದಲ್ಲಿರ್ತಕ್ಕಂಥವ್ರು ತುಂಬ ಒಳ್ಳೆಯದು. ಈ ರೀತಿ ಮಾಡಿ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಈ ಮೂರೂ ನಕ್ಷತ್ರದವರು ಬೇರೆಯವ್ರಿಗೂ ಕೂಡ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ರಾಜ್ ನ್ಯೂಸ್ ಚಾನಲ್ಗೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉಗಾದಿಯ ಸಂವತ್ಸರ ಬರಗಂಟನ್ನು ಇದು ಅನ್ವಯಿಸುತ್ತೆ. ಆ ನಂತರ ಉಗಾದಿ ಆದಮೇಲೆ ಹೊಸ ಪಂಚಾಂಗವನ್ನು ನಾವು ಶ್ರವಣವನ್ನು ಮಾಡಿ ಪೂಜೆಯನ್ನು ಮಾಡಿ ಮತ್ತೆ ನಿಮಗೆ ವರ್ಷದಾದ್ಯಂತ ಯಾವ್ಯಾವ ಗೋಚಾರ ಫಲಗಳನ್ನು ಬರ್ತಕ್ಕಂಥದ್ದು ಖಂಡಿತವಾಗಿ ತಿಳಿಸ್ಕೊಡ್ತೀವಿ. ಕೆಲವ್ರು ಏನು ಮಾಡ್ತೀರಾ, 2026 ಅಂದರೆ 2026 ಫುಲ್ ಡಿಸೆಂಬರ್ ತನಕ ಅಲ್ಲ, ಪೂರ್ತಿ ಡಿಸೆಂಬರ್ ತನಕ ನಮ್ಮ ಗೋಚಾರ ಫಲ ಇದೆ ಅಂತಲ್ಲ, ದಯವಿಟ್ಟು ತಿಳ್ಕೊಬಿಡಿ. ಯಾಕಂದರೆ ಒಂದೊಂದು ರಾಶಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ಗ್ರಹಗಳು ಸಂಚಾರಣೆ ಆಗ್ತಕ್ಕಂಥದ್ದು. ಕೆಲವರು ನೋಡಿ ಶನೀಶ್ವರ ಗ್ರಹದಲ್ಲಿದ್ದರೂ ಕೂಡ ರಾಹು ಬೇರೆ ಗ್ರಹದಲ್ಲಿರ್ತಕ್ಕಂಥ, ಗುರು ಬೇರೆ ಗ್ರಹದಲ್ಲಿ, ಸೂರ್ಯನು ಒಂದೇ ರಾಶಿಯಲ್ಲಿರ್ತಕ್ಕಂಥದ್ದು. ಆ ತಿಂಗಳು ಒಂದು ತಿಂಗಳ ಕಾಲ ಸಂಚಾರ ಮಾಡ್ತಕ್ಕಂಥದ್ದು. ಈಗ ನೋಡಿ ಧನುರ್ಮಾಸದಲ್ಲಿ ಇನ್ನು ಸಂಕ್ರಾಂತಿ ಕಳೆಯ ಗಂಟನ್ನು ಕೂಡ ಸೂರ್ಯನು ಧನುರ್ಲಗ್ನದಲ್ಲಿ ಇರ್ತಕ್ಕಂಥದ್ದು, ಧನುಷ್ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನಿಮಗೆ ಉಗಾದಿ ಸಂವತ್ಸರ ಕಳೆದ ನಂತರ ನಿಮ್ಮ ಗೋಚಾರ ಫಲಗಳನ್ನು ಮತ್ತೊಮ್ಮೆ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ಗಂಟ ನೀವೆಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ತಮ್ಮೆಲ್ಲರಿಗೂ.